ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿಪ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ನಮ್ಮ ರಾಘವೇಂದ್ರ ರೆಸಲ್ಯೂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ಚಾನಲ್ನ ಮೂಲ ಉದ್ದೇಶ ನಿಮಗಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಮತ್ತು ನಿಮಗಿರ್ತಕ್ಕಂಥ ಜ್ಯೋತಿಷ್ಯ ಸಮಸ್ಯೆಗಳಿಗೆ, ಬಾಧೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಅದರಿಂದ ನಿಮಗೆ ಸಮಾಧಾನ ಕೊಡ್ತಕ್ಕಂಥದ್ದು ಇದರ ಉದ್ದೇಶ. ಇವತ್ತು ದೃಷ್ಟಿದೋಷದ ಬಗ್ಗೆ ನಾವು ಮಾತಾಡೋಣ. ಬಹಳ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಎಲ್ಲೇ ಜ್ಯೋತಿಷಕ್ಕೆ ಹೋದಾಗಲೂ ಅಥವಾ ನನ್ನ ಹತ್ರ ಆಫೀಸಿಗೆ ಬಂದಾಗಲೂ ಕೂಡ ಮಕ್ಕಳು ಹಠ ಮಾಡುತ್ತಾರೆ, ಮಕ್ಕಳು ಮುಂಚಿನ ಥರ ಊಟ ಮಾಡ್ತಾ ಇಲ್ಲ, ಅವರು ಬಹಳ ಅಂದರೆ ಬಹಳ ಶಕ್ತಿಹೀನರ ಥರ ಇರ್ತಾರೆ, ಆಕ್ಟಿವ್ ಆಗಿಲ್ಲ, ಅವ್ರ ಮುಖದಲ್ಲಿ ಮುಂಚಿನ ಚಾರ್ಮ್ ಇಲ್ಲ, ಅವ್ರು ಹೊಟ್ಟೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈ ಥರದ್ದು ಬಹಳಷ್ಟು ಪ್ರಶ್ನೆಗಳಿತ್ತು ನನ್ನ ಹತ್ರ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ಸಮಸ್ಯೆ. ಯಾರ ಮನೇಲಿ ಮಕ್ಕಳಿರ್ತಾರೋ ಎಲ್ಲರ ಮನೆಯಲ್ಲೂ ಇದು ಸಮಸ್ಯೆ ಇದ್ದಿದ್ದೆ. ಹಾಗಾಗಿ ಇದಕ್ಕೊಂದು ಅನುಕೂಲದ ಮಾಹಿತಿ ಕೊಡೋಣ ಅಂತ ಈ ಪ್ರಯತ್ನ. ನೋಡಿ, ನಾರ್ಮಲ್ ಆಗಿ ಮಕ್ಕಳಿಗೆ ದೃಷ್ಟಿದೋಷ ಅನ್ನೋದು ಎಲ್ಲ ಕಡೆಯಿಂದ ಆಗುತ್ತೆ. ಅದು ಬೇರೆ ವ್ಯಕ್ತಿಗಳಿಂದನೂ ಆಗುತ್ತೆ, ಕೆಲವೊಂದ್ಸಲ ಪ್ರಾಣಿಗಳಿಂದ ಆಗುತ್ತೆ, ಆಯ್ತಾ. ಕೆಲವೊಂದ್ಸಲ ಏನಾಗುತ್ತೆ, ನಾವೇ ಅತಿಯಾಗಿ ಅವ್ರ ಬಗ್ಗೆ ಮಾತಾಡೋದ್ರಿಂದನೂ ಆಗುತ್ತೆ. ಅದಾದಾಗ ಏನಂತೆ, ನಾವು ಅವ್ರನ್ನ ಎಕ್ಸಾಜರೇಟ್ ಮಾಡಿ ಮಾತಾಡಿದಾಗ ಅಥವಾ ಅವ್ರನ್ನ ಯಾರಾದರೂ ನೋಡಿದಾಗ ಅಥವಾ ಅವ್ರ ಬಗ್ಗೆ ಆಂಟಿ ಥಾಟ್ಸ್ಗಳನ್ನ ಜನರೇಟ್ ಮಾಡಿದಾಗ, ಅವರು ಅದೇ ಆರಾದಲ್ಲಿ ಆಟ ಆಡಿದಾಗ, ಓಡಾಡಿದಾಗ, ತಿಂದಾಗ ಅವರಿಗೆ ದೃಷ್ಟಿದೋಷ ಅನ್ನೋದು ಬಹಳ ಜೋರಾಗಿ ನಾಟುತ್ತೆ. ಇದರಿಂದ ಕೆಲವು ಮಕ್ಕಳುಗಳು ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ. ಅವರ ಬಿಹೇವಿಯರಿಂದ ತಂದೆ ತಾಯಿಗಳು ಪ್ಯಾನಿಕ್ ಆಗ್ತಾರೆ, ಮನೆ ವಾತಾವರಣ ಬಹಳಷ್ಟು ಹದಗೆಡುತ್ತೆ. ಇದೇ ಕಾರಣದಿಂದನೇ ಅವ್ರು ಓದು ಕಮ್ಮಿ ಆಗುತ್ತೆ, ಶಿಕ್ಷಣ ಸರಿಯಾಗಿ ಆಗಲ್ಲ, ಅವರು ಹೇಳಿ ತಿಳ್ಕೊಳ್ಳಲ್ಲ, ಅಥವಾ ತಿಳ್ಕೊತಾ ಇಲ್ಲ ಅಂತ ನಮಗನ್ಸಕ್ಕೆ ಶುರು ಆಗುತ್ತೆ. ಅಥವಾ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ಅವ್ರು ಬೇರೆ ಮಕ್ಕಳ ಥರ ಇಲ್ಲ, ಈ ಆಂಟಿ ಥಾಟ್ಸ್ ತಂದೆ ತಾಯಿ ತಲೆಯಲ್ಲಿ ಬರೋಕ್ಕೆ ಶುರು ಆಯಿತು ಅಂದರೆ, ತಂದೆ ತಾಯಿ ಮಕ್ಕಳ ಬಗ್ಗೆ ಏನನ್ನು ಆಲೋಚನೆ ಮಾಡ್ತಾರೋ ಅದು ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ಸಲ ಮಕ್ಕಳ ಬಗ್ಗೆ ಆಂಟಿ ಥಾಟ್ ಬರೋಕ್ಕೆ ಶುರು ಆಯಿತು ಅಂದರೆ ಅದು ಮಕ್ಕಳ ಭವಿಷ್ಯವನ್ನು ಖಂಡಿತವಾಗ್ಲೂ ಹಾಳು ಮಾಡುತ್ತೆ. ಹಾಗಾಗಿ ಅಂಥ ದೃಷ್ಟಿದೋಷಕ್ಕೆ ಕೆಲವು ಸುಲಭ ಪರಿಹಾರಗಳಿದೆ, ಅದನ್ನು ನಾನು ಹೇಳ್ತೀನಿ ನೋಡಿ. ಮೊದಲನೇ ಪರಿಹಾರ ಏನು ಅಂತಂದರೆ, ಮಗುವಿಗೆ ಗುರುವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಈ ಪರಿಹಾರವನ್ನು ಮಾಡಿ, ಅಂದರೆ ಇರತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಒಂದು ಲೋಟ ನೀರು ಅಥವಾ ಒಂದು ತಮಗೆ ಒಳಗೆ ನೀರು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಆ ಉಪ್ಪು ಹಾಕಿದ ನೀರನ್ನು ಈ ಮಗು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು 13 ಸಲ ಆಂಟಿ ಕ್ಲಾಕ್ ವೈಸ್ ಅದಕ್ಕೆ ನಿವಾಳಿಸ್ಬೇಕು. ಅದರ ಸುತ್ತಲೂ ಹೀಗೆ ತಿರುಗಿಸಿ ಆ ನೀರನ್ನು, ಹಿಂದೆ ಎಲ್ಲ ಏನಿತ್ತು ಅಂದರೆ 3 ರಸ್ತೆ ಕೊಡೋ ಕಡೆ ಹಾಕ್ರಿ, ಅಲ್ಲಾಕಿ ಇಲ್ಲಾಕಿ ಅಂತ ಇತ್ತು. ಈಗ ನಾವೆಲ್ಲ ಹಾಕಿದಾಗ ಅದನ್ನು ಮತ್ತೆ ಯಾವುದೋ ಪ್ರಾಣಿ ಅಥವಾ ಯಾವುದೋ ಒಂದು ವ್ಯಕ್ತಿಗಳು ದಾಟಿದ್ರೆ ಅವರಿಗೂ ಕೂಡ ಉಪದ್ರವ ಆಗುತ್ತೆ. ಹಾಗಾಗಿ ಇನ್ನೊಬ್ಬರಿಗೆ ಉಪದ್ರವ ಕೊಟ್ಟು ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡೋದು ಅದನ್ನು ಧರ್ಮ ಅಂತ ಕರೆಯಲ್ಲ. ಹಾಗಾಗಿ ಏನು ಮಾಡಿ ಅಂದರೆ, ಅದನ್ನು ಯಾವ್ದಾರ ನಿಮ್ಮನೆ ಕಾಂಪೌಂಡ್ ವಾಲ್ ಮೇಲೋ ಅಥವಾ ಫ್ಲಶ್ ಟ್ಯಾಂಕಿಗೋ ಹಾಕಿ, ಮೋರಿಗೆ, ನಿಮ್ಮನೆ ಹತ್ರ ಇರೋ ಮೋರಿಗೆ ಹಾಕ್ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ. ನಿಮ್ಮನೆ ಫ್ಲಶ್ ಟ್ಯಾಂಕಿಗೆ ಹಾಕಿದರೆ ಅಲ್ಲೇ ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ. ಇದೊಂದು ಉಪಾಯ. ಎರಡನೇ ಉಪಾಯ ಏನು ಅಂತಂದರೆ, ಅವರು ಇಷ್ಟಪಟ್ಟು ತಿನ್ನತಕ್ಕಂಥ ಪದಾರ್ಥಗಳು, ಅಂದರೆ ಅವರಿಗೆ ಸ್ವೀಟ್ಸ್ ತಿಂತಾರೆ ಅಥವಾ ಯಾವ್ದಾದ್ರು ತರಕಾರಿ ತಿಂತಾರೆ, ಹಣ್ಣು ತಿಂತಾರೆ ಅಂದರೆ ಅದನ್ನು 2 ಭಾಗ ಆಗಿ ಮುರಿದ್ಬಿಟ್ಟು, ಎಡಗೈಯಲ್ಲಿದ್ದನ್ನು ಎಡಗೈಯಿಂದನೇ, ಬಲಗೈಯಲ್ಲಿದ್ದು ಬಲಗೈಯಿಂದನೇ 13 ಸಲ ಅದನ್ನು ಆಂಟಿ ಕ್ಲಾಕ್ ವೈಸ್ ಅವರಿಗೆ ನಿವಾಳಿಸ್ಬಿಟ್ಟು ಅದನ್ನು ತ್ರಾಶಿಗೆ ಹಾಕ್ಬಿಡಿ, ಡಸ್ಟ್ಬಿನ್ನಿಗೆ ಹಾಕಿ. ಮೂರನೇ ಪಾಯಿಂಟ್ ಏನು ಅಂದರೆ, ಅವರಿಗೆ ಆದಷ್ಟು ವಾರದಲ್ಲಿ 2 ದಿವಸ, ಗುರುವಾರ ಮತ್ತು ಭಾನುವಾರ, ಅವರು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಗೋಮೂತ್ರ ಹಾಕಿ ಸ್ನಾನ ಮಾಡಿಸಿ. ಶುದ್ಧವಾದ ಗೋಮೂತ್ರ ತಂದು ಹಾಕಿ, ಕಾನ್ಸಂಟ್ರೇಟೆಡ್ ಅಥವಾ ಡಿಸ್ಟಿಲ್ ಆಗಿ ಬಂದಿದ್ದು ಆ ಥರದ್ದು ಬೇಡ. ಶುದ್ಧವಾದ ದೇಸಿ ಆಕಳ ಒಂದು ಗೋಮೂತ್ರವನ್ನು ತಂದು, ಒಂದೇ ಸ್ಪೂನ್ ಆದರೂ ಚಿಂತೆ ಇಲ್ಲ, 1-2 ಡ್ರಾಪ್ ಆದರೂ ಚಿಂತೆ ಇಲ್ಲ, ಹಾಕಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸಿ. ಇದಿಷ್ಟು ಅತ್ಯಂತ ಸುಲಭ ಪರಿಹಾರಗಳು, ಬಹಳ ಒಳ್ಳೆ ಎಫೆಕ್ಟ್ ಇದೆ ಇದಕ್ಕೆ. ಮಕ್ಕಳು ಊಟ ಮಾಡ್ತಿಲ್ಲ ಅಂದರೆ ಅವ್ರು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ, ಆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ಓದಕ್ಕೆ ಶುರು ಮಾಡ್ತಾರೆ, ಅವರಿಂದ ನಿಮಗೆ ಬರ್ತಕ್ಕಂಥ ಆ ಆಂಟಿ ತರಂಗಗಳು ನಿಲ್ಲತ್ತೆ. ಹಾಗಾಗಿ ಇದನ್ನು ಪಾಲಿಸಿ, ನಿಮ್ಮ ಮಕ್ಕಳಿಗೆ ಅತ್ಯಂತ ಅನುಕೂಲ ಆಗುತ್ತೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಮತ್ತೆ ಇಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ನಮಸ್ತೆ.